ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಕಿಂಗ್ಸ್ ಕ್ಲಬ್ನ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿ ಸಮಯದಲ್ಲಿ ಗೌರವಾನ್ವಿತ ರಾಜ್ಯಪಾಲರಾದ ಸುರೇಶ್ ರಾಮು ಎಂಜೆಎಫ್ನವರು ರಾಜಾಜಿನಗರದಲ್ಲಿರುವ ಎಂಇಐ ತಾಂತ್ರಿಕ ವಿದ್ಯಾಲಯದ ಆವರಣದಲ್ಲಿ ಮಳೆ ನೀರು ಕೊಯ್ಲು ಮಾದರಿ ಕಟ್ಟಡವನ್ನು ಉದ್ಘಾಟಿಸಿದರು. ಈ ಒಂದು ಸಾಮಾಜಿಕ ಕಳಕಳಿಯ ಕಾರ್ಯ ಎಂಇಐ ಕಾಲೇಜಿನ ಕೊನೆಯ ವರ್ಷದ ವಿದ್ಯಾರ್ಥಿಗಳು ಮಾಡಿರುವುದನ್ನು ರಾಜ್ಯಪಾಲರು ಮುಕ್ತ ಕಂಠದಿಂದ ಪ್ರಶಂಸಿಸಿದರು. ಹಾಗೂ ಇದಕ್ಕೆ ಸಹಕಾರಿಯಾದ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಕಿಂಗ್ಸ್ ಕ್ಲಬ್ನ ಸೇವೆಯನ್ನು ಕೂಡ ಪ್ರಶಂಸಿಸಿದರು. ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಉತ್ತಮ ಆರೋಗ್ಯ ಕಾಪಾಡುವ ನೈಸರ್ಗಿಕ ವಸ್ತುಗಳಿಂದ ತಯಾರಾದ ತಿಂಡಿ ತಯಾರು ಸಂಸ್ಥೆಗಳನ್ನು ಪ್ರಾರಂಭಿಸಿದ್ದು, ಸುಶಾಲಾ ಆರ್ಗಾನಿಕ್ ಎಂಬ ಪ್ರಾರಂಭಿಕ ಸಂಸ್ಥೆಯನ್ನು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಮಂಜುನಾಥ್ ಕೆಎಂ ರವರು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿ ಪ್ರೋತ್ಸಾಹಿಸಿದರು. ಹಾಗೂ ಇಬ್ಬರು ಮಹಿಳೆಯರಿಗೆ ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡಿ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಕಿಂಗ್ಸ್ ಕ್ಲಬ್ನ ರಾಜ್ಯಪಾಲರ ಅಧಿಕೃತ ಭೇಟಿಯ ಸಮಯದಲ್ಲಿ ಇನ್ನಿತರ ಸೇವೆಗಳನ್ನು ಕೂಡ ನೆರವೇರಿಸಿ ರಾಜ್ಯಪಾಲರ ಅಧಿಕೃತ ಭೇಟಿ ಸಮಾರಂಭವನ್ನು ಯಶಸ್ವಿಯಾಗಿ ನೆರವೇರಿತು. ಕಾರ್ಯಕ್ರಮದ ಕೊನೆಯಲ್ಲಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಮಂಜುನಾಥ್ ಕೆಎಂ ರವರು ನಮ್ಮ ಪ್ರಕೃತಿ ನ್ಯೂಸ್ ವಾಹಿನಿಯ ಜೊತೆ ಮಾಹಿತಿಯನ್ನು ಹಂಚಿಕೊಂಡರು. ನಾನು ಲಯನ್ಸ್ ಸುರೇಶ್ ರಾಮು, ಜಿಲ್ಲಾ ರಾಜ್ಯಪಾಲ, ಲಯನ್ಸ್ ಜಿಲ್ಲೆ 317A. ಇವತ್ತಿನ ದಿನ ನಿಜವಾಗ್ಲೂ ಖುಷಿ ಪಡುವಂಥ ವಿಚಾರ. ಲಯನ್ಸ್ ಕ್ಲಬ್ ಆಫ್ ಕಿಂಗ್ಸ್ ನಮ್ಮ ಜಿಲ್ಲೆಯಲ್ಲಿ 78 ಸಂಸ್ಥೆಗಳಿದೆ. ಆ 78 ಸಂಸ್ಥೆಗಳಲ್ಲಿ ನಮ್ಮ ಕಿಂಗ್ಸ್ ಸಂಸ್ಥೆ ಒಂದು ಉತ್ತಮವಾದ ಸೇವಾ ಚಟುವಟಿಕೆಗಳನ್ನ ಹಮ್ಮಿಕೊಂಡಿದೆ. ಆ ದೃಷ್ಟಿಯಿಂದ ಹೇಳೋದಾದರೆ ಇವತ್ತು MEI ಪಾಲಿಟೆಕ್ನಿಕ್ ಒಂದು ಜಾಗದಲ್ಲಿ ಅವರು ಒಂದು ಥೀಮ್ ಪಾರ್ಕ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಮೆಡಿಸಿನಲ್ ಪ್ಲ್ಯಾಂಟ್ಸ್ನ ಬೆಳೆಯೋದ್ರ ಮೂಲಕ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಆ ನಿಟ್ಟಿನಲ್ಲಿ ಇವತ್ತು ಈ ಜಾಗನ ಉದ್ಘಾಟನೆ ನನ್ನ ಕಡೆಯಿಂದ ಮಾಡಿಸಿದ್ದಾರೆ. ಈ ಒಂದು ಯುನಿಕ್ ಸೇವಾ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಪರಿಸರ ರಕ್ಷಣೆ, ನಮ್ಮದು ಗ್ಲೋಬಲ್ ಕಾಸ್ ಏನಿದೆ, ಎನ್ವೈರ್ಮೆಂಟ್ ಕೂಡ ಇದರಲ್ಲಿ ಒಳಗೊಂಡಿದೆ. ಜೊತೆಗೆ ಯೂತ್ ಅನ್ನೋ ಕಾರ್ಯಕ್ರಮ ಕೂಡ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದಿರುವಂಥ ಒಂದು ಕಾರ್ಯಕ್ರಮ, ಯೂತ್ ಬೆಳವಣಿಗೆ. ಇಲ್ಲಿ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೆ ಅನುಕೂಲವಾಗೋ ರೀತಿಯಲ್ಲಿ ಅವ್ರಿಗೆ ಪರಿಸರ ಜ್ಞಾನ ಜೊತೆಗೆ ನೀರಿನ ಸಂರಕ್ಷಣೆ ಮಾಡೋದ್ರು ಹೇಗೆ ಅನ್ನೋದ್ರ ಒಂದು ದೃಷ್ಟಿಯಿಂದ ಈ ಒಂದು ಕೊಡುಗೆ ನಮ್ಮ ಲಯನ್ಸ್ ಕ್ಲಬ್ ಕಿಂಗ್ಸ್ ಕಡೆಯಿಂದ ಮಾಡಿರೋದು ನಿಜಕ್ಕೂ ಶ್ಲಾಘನೀಯ. ಈ ಒಂದು ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಗೂ ಉಪಯೋಗ ಆಗಲಿ. ಈ ಒಂದು ಕಾರ್ಯಕ್ರಮದಿಂದ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಪ್ರತಿ ವರ್ಷ ವಿದ್ಯಾರ್ಥಿಗಳು ಹೊಸದಾಗಿ ಬರ್ತಾನೆ ಇರ್ತಾರೆ. ಇದ್ರ ಬಗ್ಗೆ ಅವರಿಗೆ ಮಾಹಿತಿ ಕೊಟ್ಟಷ್ಟು ನಮ್ಮ ಪರಿಸರ ರಕ್ಷಣೆ ಮತ್ತು ನೀರಿನ ಸಂರಕ್ಷಣೆ ಎರಡೂ ಆಗುತ್ತೆ ಅಂತ ಹೇಳ್ತಾ
ನನಗೆ ಇವತ್ತಿನ ದಿನ ನನ್ನ ಕೈಯಲ್ಲಿ ಉದ್ಘಾಟನೆ ಮಾಡಿಸಿದಂಥ ಲಯನ್ ಮಂಜುನಾಥ್ ಈ ಸಂಸ್ಥೆ ಅಧ್ಯಕ್ಷರಿಗೆ ಶುಭಾಶಯಗಳು ಮತ್ತು ಇವರ ಸದಸ್ಯರೇನಿದ್ದಾರೆ ಎಲ್ಲ ಉತ್ತಮ ಸದಸ್ಯರು ಒಳಗೊಂಡಿರುವಂಥ ಸಂಸ್ಥೆ ಇವರಿಗೆ ಶುಭಾಶಯಗಳನ್ನ ಹೇಳ್ತಾ ನಾನು ಮಾತಿಗೆ ಕೊನೆ ಮಾಡ್ತೀನಿ. ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರು ಕಿಂಗ್ಸ್ ಇವತ್ತು ಡಿಸ್ಟ್ರಿಕ್ಟ್ ಗವರ್ನರ್ ವಿಸಿಟ್ ಇತ್ತು. ಆ ಡಿಸ್ಟ್ರಿಕ್ಟ್ ಗವರ್ನರ್ ವಿಸಿಟ್ ದಿವಸ ನಮ್ಮದು ಒಂದು ಆಸೆ ಇತ್ತು, ಸೇವ್ ವಾಟರ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೆಲ್ನ ಮಾಡಬೇಕು MEI ಪಾಲಿಟೆಕ್ನಿಕ್ನಲ್ಲಿ ಅಂತ. ಈ ಮಾಡೆಲ್ನ ಉದ್ದೇಶ ಏನಪ್ಪ ಅಂದರೆ, ಇವತ್ತಿನ ದಿವಸ ಬೆಂಗಳೂರಿನಲ್ಲಿ ಭಾಳಷ್ಟು ಕಡೆ ಭಾಳಷ್ಟು ಏರಿಯಾದಲ್ಲಿ ನೀರಿಗೆ ಭಾಳ ಅಭಾವ ಇದೆ, ನೀರಿಗೆ ಜನ ಪರದಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮಲ್ಲಿ ಎಷ್ಟೋ ಜನ ಬೆಂಗಳೂರಿನಲ್ಲಿ ವೆಹಿಕಲ್ ತೊಳೆಯೋದಕ್ಕೆ, ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ನೀರನ್ನು ವೇಸ್ಟ್ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಬೆಂಗಳೂರಿನಲ್ಲಿ ಒಮ್ಮೆ ಮಳೆ ಬಂದರೆ ಸುಮಾರು ಏರಿಯಾಗಳಲ್ಲಿ ನಾವು ದೋಣಿನಲ್ಲಿ ಹೋಗ್ಬೇಕು ಮನೆಗಳಿಗೆ, ಆ ಥರ ಒಂದು ಪರಿಸ್ಥಿತಿ ಇದೆ. ಹೀಗಾಗಿ ನಾವು ಏನು ಮಾಡಿದ್ದೀವಿ, MEI ಪಾಲಿಟೆಕ್ನಿಕ್ ಹುಡುಗರ ಜೊತೆ ನಾವು ಈ ಒಂದು ಸೇವ್ ವಾಟರ್ ಅನ್ನೋ ಕಾನ್ಸೆಪ್ಟಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೆಲನ್ನು ಮಾಡ್ತಿದ್ದೀವಿ. ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ವಿಸಿಟ್ ದಿವಸನೇ ಇದು ಒಂದು ಉದ್ಘಾಟನೆ ಆಗಿರೋದು ನಮಗೆಲ್ಲರಿಗೂ ಭಾಳ ಖುಷಿ ತಂದಿದೆ. ಈ ಒಂದು ಸೇವ್ ವಾಟರ್ ಅನ್ನೋ ಒಂದು ಕಾನ್ಸೆಪ್ಟು ಮುಂದಿನ ಜನ್ರೇಷನ್ಗೆ ಒಂದು ನಿರ್ದೇಶನ ಆಗಲಿ. ಎಲ್ಲ ಹುಡುಗರು ಅವ್ರವ್ರ ಮನೆಗಳಲ್ಲಿ ನೀರನ್ನು ಮಿತವಾಗಿ ಬಳಸಬೇಕು ಮತ್ತು ಮಳೆ ನೀರು ಕೊಯ್ಲುವನ್ನು ಅಡಾಪ್ಟ್ ಮಾಡಬೇಕು ಅಂತ ಎಲ್ಲ ಹುಡುಗರು ಅದನ್ನು ಶಪಥ ಮಾಡಲಿ. ಅವರ ಮುಂದಿನ ಜನಾಂಗಕ್ಕೆ ಇದು ಒಂದು ಮಾದರಿ ಆಗಲಿ ಅಂತ ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರು ಕಿಂಗ್ಸ್ ಪ್ರೆಸಿಡೆಂಟ್ ಆದ ಮಂಜುನಾಥ್ ನಾನು ಒಂದು ಕರೆಯನ್ನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ನಾನು ಲಯನ್ ಅಡುವಿಶಯ್ಯ, LCB ಕಿಂಗ್ಸ್ ಟ್ರೆಸರರು. ಈ ದಿನ ನಮ್ಮ ಜಿಲ್ಲಾ ರಾಜ್ಯಪಾಲರ ಭೇಟಿ ಇತ್ತಲ್ಲ, ಹಾಗಾಗಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಪ್ರಮುಖವಾಗಿ ಆ ಅಂಶ ತಗೊಂಡು ನಾವು ಇವತ್ತು ಎಲ್ಲ ಫಂಕ್ಷನನ್ನು ಮುಗಿಸಿದ್ದೀವಿ. ಇದು ಏನೇ ಕಾರ್ಯಕ್ರಮ ಆಗಿದ್ದರೂ ನಮ್ಮ ಅಧ್ಯಕ್ಷರಾದ ಮಂಜುನಾಥ್ ಅವರವರಿಗೆ ಸಲ್ಲಬೇಕಾದ್ದು ಅಂತ ನನ್ನ ಅನಿಸಿಕೆ. ಇನ್ನು ಇದನ್ನೇನು ನಾವೆಲ್ಲ ಪಾರ್ಕ್ ಮಾಡಿದ್ದೀವಿ, ಎಲ್ಲ ಪಾರ್ಕ್ ಮಾಡಿ ಇಲ್ಲಿ ಗಿಡ ಎಲ್ಲ ನೆಟ್ಟು ಇದಕ್ಕೆ ನಾವು ಇನ್ನು 1-2 ತಿಂಗಳಲ್ಲಿ ಎಲ್ಲ ರೆಡಿ ಮಾಡ್ತೀವಿ ಅಂತ ಹೇಳಿ ನಮ್ಮ ಅಧ್ಯಕ್ಷರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಧನ್ಯವಾದಗಳು. ಸೇವ್ ವಾಟರ್ ಬಗ್ಗೆ ಹೇಳಬೇಕು ಅಂದರೆ, ಈಗ ಇದೆಲ್ಲ ರೆಡಿ ಮಾಡಿದ್ದೀವಿ. ಸೇವ್ ವಾಟ್ರು ಮುಂದಿನ ಜನಾಂಗಕ್ಕೆ ಮತ್ತು ಇವತ್ತು ಏನಾಗಿದೆ ಪರಿಸ್ಥಿತಿ, ನೀರು ಏನು ಅಂತರ್ಜಲ ಎಲ್ಲ ಕುಸಿದ್ರಿಂದ ನಾವು ಇದನ್ನು ಮಾಡೋದ್ರಿಂದ ಭಾಳ ಅನುಕೂಲ ಆಗುತ್ತೆ. ಎಲ್ಲರೂ ಸೇರಿ ವಾಟರ್ನ ಉಳಿಸ್ಬೇಕು, ಮುಂದಿನ ಪೀಳಿಗೆಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾನು ಎಲ್ಲರಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದಗಳು.